ದುಡ್ಡಿಲ್ದವರು, ಬಡವರು, ನಿರ್ಗತಿಕರು ಒಂದು ಸೂರು ಕಟ್ಟಿಕೊಳ್ಳಬೇಕು ಅಂತ ಆಸೆ ಇದ್ರೂ ಕೂಡ ಕೈಯಲ್ಲಿ ಕಾಸಿಲ್ಲದೆ ಇರೋರಿಗೆ ಅಂತ ವಸತಿ ಇಲಾಖೆಯಲ್ಲಿ ಹಲವಾರು ಯೋಜನೆಗಳ ಅಡಿಯಲ್ಲಿ ಸೂರು ಕಲ್ಪಿಸಿ ಕೊಡಬೇಕು ಅನ್ನೋ ಕಾರಣಕ್ಕೆ ವಸತಿ ಇಲಾಖೆ ಇದೆ. ಈ ವಸತಿ ಇಲಾಖೆಗೆ ಸಚಿವರು ದಿ ಗ್ರೇಟ್ ಜಮೀರ್ ಅಹಮದ್ ಖಾನ್ ಅವರು. ಸೊ ಜಮೀರ್ ಅಹಮದ್ ಖಾನ್ ಅವರು ಮಾತೆತ್ತಿದ್ರೆ ನಮ್ಮದು ಈ ದೇಶ, ನಮ್ಮದು ಈ ದೇಶ ಅಂತಾರೆ. ಹಾಗಾದರೆ ಈ ರಾಜ್ಯದಲ್ಲಿರುವಂತಹ ಬಡವರಿಗೆ, ಆದಾಯದಲ್ಲಿ ನಿಜಕ್ಕೂ ಕೂಡ ಹಿಂದೆ ಉಳಿದವರಿಗೆ ಒಂದು ವಸತಿ ಸೌಕರ್ಯವನ್ನು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆ ಮೂಲಕ ಬಡವರ ಪರ, ದೀನರ, ದಲಿತರ, ಅಲ್ಪಸಂಖ್ಯಾತರ ಪರ ಅಂತ ಅಂದ್ಕೊಂಡ್ವಿ. ಆದರೆ ದುಡ್ಡಿದ್ದವ್ರಿಗೆ ಮನೆ, ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ ಅಪ್ಪ. ಜಮೀರ್ ಅಹಮದ್ ಖಾನ್ ಅವರ ಪಕ್ಷದ ನಾಯಕರು, ಶಾಸಕರು ಹೇಳ್ತಾ ಇದ್ದಾರೆ. ಎಸ್, ಆಳಂದ ಶಾಸಕ ಬಿ ಆರ್ ಪಾಟೀಲ್ ಅವರು ದುಡ್ಡು ಕೊಟ್ಟರೆ ಮನೆ ಕೊಡ್ತಿರಲ್ರಿ, ನಂದೊಂದು ಲೆಟ್ರಿಗೆ ಕಿಮ್ಮತ್ತಿಲ್ಲ ರೀ ಅಂತ ಅಳೋದೊಂದು ಬಾಕಿ. ಅಷ್ಟೇ ಅಲ್ಲ, ನಾನೇನಾದರೂ ಬಾಯಿ ಬಿಟ್ಟರೆ ಸರ್ಕಾರನೇ ಅಲುಗಾಡಿಬಿಡುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ನೋಡಿದ್ರೆ ತಮ್ಮ ಸರ್ಕಾರದ ಬಗ್ಗೆ, ಸರ್ಕಾರದ ಭಾಗವಾದಂತಹ ಶಾಸಕರೇ ಇಷ್ಟು ಓಪನ್ ಆಗಿ ಮಾತಾಡ್ತಾರೆ ಅಂತಂದರೆ ನಾವ್ಯಾಕೆ ಮಾತಾಡಬಾರ್ದು? ಹಾಗಾದರೆ ಇದು ಸ್ಕ್ಯಾಮ್ ಸರ್ಕಾರನ? ಇದೇನಾಗ್ತಾ ಇದೆಯೋ ಏನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊತ್ತಾಗ್ತಾ ಇಲ್ಲ. ಎಲ್ಲ ಚೆನ್ನಾಗಿದೆ ಅನ್ನುವಾಗಲೇ ಇದ್ದಕ್ಕಿದ್ದಂತೆ ಚಪ್ಪಡಿ ಕಲ್ಲು ಹಂಗೆ ತಾಣ ಮುಖಕ್ಕೆ ಧಬ್ ಅಂತ ಒಕ್ಕತ್ತಾರೆ. ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ತಾ ಇದ್ದಾರೆ. ಹಗರಣ ಮೇಲೆ ಹಗರಣಗಳು ಓಪನ್ ಆಗ್ತಾ ಇದ್ದಾವೆ. ನಾನು ಪ್ರಾಮಾಣಿಕ, ನನ್ನ ಆಡಳಿತ ಪಾರದರ್ಶಕತೆಯಿಂದ ಕೂಡಿದೆ, ನಾನು ಹಾಕಿಕೊಳ್ಳುವಂತಹ ಬಿಳಿ ಬಣ್ಣದ ಶುಭ್ರ ವಸ್ತ್ರದಂತೆ ನನ್ನ ಆಡಳಿತವೂ ಕೂಡ ನಿಷ್ಕಳಂಕ, ಸ್ಫಟಿಕವಿಟ್ಟ ಚಿನ್ನದಂತೆಯೇ ನನ್ನ ಆಡಳಿತ, ಇದು ಸರಿಯಿಲ್ಲ ಬಿಜೆಪಿ, ಇದು ಪೇಸಿಎಂ, ಇದು 40% ಅಂತ ಎಲ್ಲ ಭಾಷಣ ಹೊಡೆದಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳು, ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು. ಪ್ರತಿಪಕ್ಷಗಳು ಬಿಡ್ರಿ, ಸ್ವತಃ ಆಡಳಿತ ಪಕ್ಷದವರೇ ಹೊಯ್ಕತ್ತಾ ಇದ್ದಾರೆ, ನಾನು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡುತ್ತೆ ಅಂತ. ಅಷ್ಟರ ಮಟ್ಟಿಗೆ ಒಂದು ಶುಭ್ರವಾದ ಆಡಳಿತ ಕೊಡ್ತಾರೆ. ನುಡಿದಂತೆ ನಡೆದಿದ್ದೇವೆ ಅನ್ನುತ್ತಿರುವ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು, ಈ ರೀತಿಯಾದಂತಹ ಆರೋಪಗಳು, ಈ ರೀತಿಯಾದಂತಹ ಭ್ರಷ್ಟಾಚಾರದ ಮಾತುಗಳು, ಅಯ್ಯೋ ದೇವ್ರೆ.